ಹಾಯ್ ಎವ್ರಿವನ್, ಇದು ಸಮಗ್ರ ಅರ್ಥಶಾಸ್ತ್ರದ ಮೂರನೆಯ ಅಧ್ಯಾಯ ಹಣ ಮತ್ತು ಬ್ಯಾಂಕಿಂಗ್. ಈ ಅಧ್ಯಾಯದಲ್ಲಿ ಬರುವಂತಹ ಎರಡು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಮೊದಲನೇ ಟಾಪಿಕ್ ಬಂದು ಹಣದ ಕಾರ್ಯಗಳು. ಇದರ ಮೇಲೆ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ ಅಂಡ್ 6 ಅಂಕದ ಪ್ರಶ್ನೆ ಕೂಡ ಕೇಳ್ತಾರೆ. ಸೊ 4 ಅಂಕದ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೀಬೇಕು, 6 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಆನ್ಸರ್ ಮಾಡಬೇಕು ಅದನ್ನ ಡಿಸ್ಕಸ್ ಮಾಡೋಣ. ಎರಡನೆಯ ಟಾಪಿಕ್ ಬಂದು RBI ನ ಕಾರ್ಯಗಳು. ಇದರ ಮೇಲೆ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಈ ಎರಡು ಟಾಪಿಕ್ಸ್ ಗಳನ್ನ ಇವತ್ತು ಕಲಿತಾ ಹೋಗೋಣ. ವಿಡಿಯೋನ ಕೊನೆವರೆಗೆ ನೋಡಿ. ಎರಡು ಟಾಪಿಕ್ಸ್ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ಪ್ರಶ್ನೆ ಬಂದಾಗ ಯಾವ ರೀತಿ ಆನ್ಸರ್ ಬರೀಬೇಕು, ಯಾವ ರೀತಿ ನೆನ್ಪಿಟ್ಕೊಳ್ಬೇಕು, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅದೆಲ್ಲ ನಿಮಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಕಲಿಸ್ತಾ ಹೋಗ್ತೇನೆ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಇದು ನಮ್ಮ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿ ಅವೈಲೇಬಲ್ ಇದೆ ನಮ್ಮ ಆ್ಯಪ್ನಲ್ಲಿ. ಇದರಲ್ಲಿ ನೋಟ್ಸ್, ಟೆಸ್ಟ್, ಕ್ಲಾಸಸ್ ಇದೆಲ್ಲ ನಿಮಗೆ ಸಿಗುತ್ತೆ. ಕಂಪ್ಲೀಟ್ಲಿ ಫ್ರೀ ಆಗಿದೆ. ಇವತ್ತೇ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಹಣದ ಕಾರ್ಯಗಳು. ಇದರ ಮೇಲೆ ಪ್ರಶ್ನೆ ಈ ರೀತಿ ಕೇಳ್ತಾರೆ, ಹಣದ ಕಾರ್ಯಗಳನ್ನು ವಿವರಿಸಿ. 4 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಕೇವಲ ಹಣದ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳ್ತಾರೆ. 6 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ತಿಳಿಸಿ ಅಂತ ಹೇಳಿ ಈ ಒಂದು ಎಕ್ಸ್ಟ್ರಾ ಸ್ಟೇಟ್ಮೆಂಟ್ ಆ ಕ್ವಶನ್ ಅಲ್ಲಿ ಇರುತ್ತೆ. ಸೊ ಹಾಗಾದ್ರೆ 4 ಅಂಕಕ್ಕೆ ಡಿಫರೆಂಟ್ ವೇನಲ್ಲಿ ಆನ್ಸರ್ ಬರೀಬೇಕು. ಕಡಿಮೆ ಅಂಕ ಇರುತ್ತೆ, ಕಡಿಮೆ ಸಮಯದಲ್ಲಿ ನಾವು ಮುಗಿಸಬೇಕು ಅಂಡ್ ಕಡಿಮೆ 1-1.5 ಪುಟದಲ್ಲಿ ಆನ್ಸರ್ ಬರೀಬೇಕಾಗುತ್ತೆ. 6 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ 2ರಿಂದ 3 ಪೇಜಸ್ಗಳಲ್ಲಿ ಆನ್ಸರ್ ಬರೀಬೇಕಾಗುತ್ತೆ. ಅಲ್ಲಿ ನೀವು ಹೆಚ್ಚು ಸಮಯ ಕೂಡ ತೆಗೆದುಕೊಳ್ಬಹುದು. ಸೊ ಈಗ ಬನ್ನಿ, ಹಣ ಅಂದ್ರೆ ಏನು ಮೊದಲು ನಾವು ಅದನ್ನ ಅರ್ಥ ಮಾಡ್ಕೋಣ. ಸೊ ಹಣ ಅಂದ್ರೆ ಇಲ್ಲಿ 3 ವೆರಿ ಇಂಪಾರ್ಟೆಂಟ್ ಪದಗಳು ಬರುತ್ತೆ. ವಿನಿಮಯ ಸಾಧನ ಮತ್ತು ಮೌಲ್ಯಮಾಪನದ ಸಾಧನವಾಗಿ ಕಾರ್ಯನಿರ್ವಹಿಸುವ ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವಂತಹ ಯಾವುದೇ ವಸ್ತುವನ್ನು ನಾವು ಹಣ ಅಂತ ಕರಿತೀವಿ. ಸೊ ಹಣ ಅಂದ್ರೆ ಅದು ವಿನಿಮಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ಒಂದು ಸರಕನ್ನ ಪರ್ಚೇಸ್ ಮಾಡಬೇಕು, ಮೊಬೈಲ್ ಅಂತ ಅನ್ಕೊಳ್ಳಿ. ಸೊ ಈಗ ಮೊಬೈಲ್ ಒಬ್ಬ ಬೇರೆ ವ್ಯಕ್ತಿ ಕಡೆ, ಆ ಮೊಬೈಲ್ನ ಮಾಲೀಕನ ಕಡೆ ಇದೆ. ಸೊ ಈಗ ನಾನು ಆ ಮೊಬೈಲ್ ಖರೀದಿ ಮಾಡ್ಬೇಕಂದ್ರೆ ನನಗೆ ಹಣ ಬೇಕು. ಸೊ ಹಣವನ್ನು ನಾನು ಅವನಿಗೆ ಕೊಟ್ಟು ಆ ಮೊಬೈಲ್ ಅನ್ನ ತೆಗೆದುಕೊಳ್ಬಹುದು. ಅಂದ್ರೆ ನಾನು ಹಣದಿಂದ ಮೊಬೈಲ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ವಿನಿಮಯದ ಸಾಧನವಾಗಿ ಕಾರ್ಯ ಮಾಡುವಂತಹ ವಸ್ತು ಆಗಿರುತ್ತೆ ಹಣ. ಎರಡನೇದಾಗಿ ಮೌಲ್ಯ ಮಾಪನದ ಸಾಧನ. ಅಂದ್ರೆ ಒಂದು ಸರಕು ಇದೆ, ಒಂದು ಸೇವೆ ಇದೆ, ಅದರ ಬೆಲೆ ಎಷ್ಟು ಅದನ್ನ ಮೌಲ್ಯಮಾಪನ ಮಾಡಲಿಕ್ಕೆ, ಅದನ್ನ ಬೆಲೆ ನಿರ್ಧಾರ ಮಾಡಲಿಕ್ಕೆ ಈ ಹಣ ನಮಗೆ ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮೊಬೈಲ್ನ ಬೆಲೆಯನ್ನ ಯಾವ ರೀತಿ ನಾವು ನಿರ್ಧಾರ ಮಾಡ್ತೀವಿ? ಹಣದ ಸಹಾಯದಿಂದ. ಇದು ಇಷ್ಟು ಬೆಲೆ ಬಾಳುತ್ತೆ, ಇದು 5,000 ರೂಪಾಯಿ, ಇದು 10,000 ರೂಪಾಯಿ. ಅಂದ್ರೆ ಹಣ ಏನ್ ಮಾಡುತ್ತೆ? ಮೌಲ್ಯ ಮಾಪನದ ಸಾಧನವಾಗಿ ಕೆಲಸ ಮಾಡಬೇಕು ಅಂಡ್ ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವ. ಅಂದ್ರೆ ಒಂದು ದೇಶದ ಜನರು, ಪ್ರಜೆಗಳು ಎಲ್ಲರೂ ಅದನ್ನ ಒಪ್ಪಿಕೊಳ್ಬೇಕು ಅಂದಾಗ ಮಾತ್ರ ಅದು ಹಣ ಆಗ್ಲಿಕ್ಕೆ ಸಾಧ್ಯ. ಒಂದು ವಿನಿಮಯ ಸಾಧನದ ಮಾಧ್ಯಮವಾಗಿ ಕೆಲಸ ಮಾಡಬೇಕು. ಎರಡನೇದಾಗಿ ಮೌಲ್ಯಮಾಪನದ ಸಾಧನವಾಗಿ ಇದು ಕೆಲಸ ಮಾಡಬೇಕು. ಮೂರನೇದಾಗಿ ಎಲ್ಲ ಜನರು ಅದನ್ನ ಹಣ ಅಂತ ಹೇಳಿ, ಅದಕ್ಕೆ ಮೌಲ್ಯ ಇದೆ, ಅದಕ್ಕೆ ಬೆಲೆ ಇದೆ ಅಂತ ಹೇಳಿ ಒಪ್ಪಿಕೊಳ್ಬೇಕು. ಅಂದಾಗ ಮಾತ್ರ ಅದು ಹಣ ಆಗ್ಲಿಕ್ಕೆ ಸಾಧ್ಯ. ಇಲ್ಲಿ 6 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಹಣದ ಕಾರ್ಯಗಳನ್ನು ವಿವರಿಸಿ, ಅದಷ್ಟೇ ಅಲ್ಲದೆ ಹಣ ಯಾವ ರೀತಿ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನ ನಿವಾರಿಸಿತು ಅದನ್ನು ಕೂಡ ವಿವರಿಸಿ ಅಂತ ಹೇಳಿ 6 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ. ಸೊ ಈಗ ನಮಗೆ ಸಾಟಿ ವಿನಿಮಯ ಪದ್ಧತಿ ಅಂದ್ರೆ ಏನು, ಅದರಲ್ಲಿ ಇದ್ದಂತಹ ದೋಷಗಳು ಏನು ಅದು ಗೊತ್ತಿಲ್ಲ ಅಂದ್ರೆ ಈ ಟಾಪಿಕ್ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಸೊ ಹಾಗಾದ್ರೆ ನಾವಿಲ್ಲಿ ಸಾಟಿ ವಿನಿಮಯ ಪದ್ಧತಿ ಅಂದ್ರೆ ಏನು ಅಂಡ್ ಅದರಲ್ಲಿ ಏನು ಸಮಸ್ಯೆಗಳು, ಏನು ದೋಷಗಳು ಇದ್ದು ಅದನ್ನ ಈಗ ಅರ್ಥ ಮಾಡ್ಕೋಬೇಕು. ಬಹಳ ಕ್ವಿಕ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಮೇನ್ ಟಾಪಿಕ್ ಅರ್ಥ ಮಾಡ್ಕೊಳ್ಳಿಕ್ಕೆ, ಈ ಮೇನ್ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಈಸಿ ಆಗುತ್ತೆ. ಸಾಟಿ ವಿನಿಮಯ ಪದ್ಧತಿ ಅಂದ್ರೆ ಇಲ್ಲಿ ನಾವು ಹಣವನ್ನ ಬಳಸೋದಿಲ್ಲ. ಹಣವನ್ನ ಬಳಸದೆ ನೇರವಾಗಿ ವಸ್ತುಗಳಿಗೆ ಎಕ್ಸ್ಚೇಂಜ್, ವಿನಿಮಯ ಮಾಡಿಕೊಳ್ಳುವಂತಹ ಪದ್ಧತಿಗೆ ನಾವು ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ವಿನಿಮಯ ಪದ್ಧತಿ ಅಂತ ಕೂಡ ನಾವು ಅದಕ್ಕೆ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಾಟಿ ವಿನಿಮಯ ಪದ್ಧತಿ, ವಸ್ತು ವಿನಿಮಯ ಪದ್ಧತಿ ಎರಡು ಸೇಮ್. ಒಂದು ಉದಾಹರಣೆ ಕೊಡೋದಾದ್ರೆ ಅನ್ಕೊಳ್ಳಿ, ನನ್ನ ಕಡೆ ಒಂದು ಐಫೋನ್ ಇದೆ, ನಿಮ್ ಕಡೆ ಒಂದು ಬೈಕ್ ಇದೆ. ನಾವೀಗ ಹಣವನ್ನು ಬಳಸದೆ ನಾನು ನಿಮ್ಗೆ ಐಫೋನ್ ಕೊಟ್ಟೆ, ನೀವು ನನಗೆ ಬೈಕ್ ಕೊಟ್ರಿ, ನಾವು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಇಲ್ಲಿ ಹಣ ನಾವು ಬಳಕೆ ಮಾಡಲಿಲ್ಲ. ಇದಕ್ಕೆ ನಾವು ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೀವಿ. ಸೊ ಈ ಪದ್ಧತಿ ಮೊದಲು ಇತ್ತು. ಮೊದಲು ಹಣ ಇರಲಿಲ್ಲ. ಸೊ ಅಲ್ಲಿ ಜನ ವಸ್ತುಗಳಿಗೆ ನೇರವಾಗಿ ಎಕ್ಸ್ಚೇಂಜ್ ಮಾಡಿಕೊಳ್ತಿದ್ರು, ವಿನಿಮಯ ಮಾಡಿಕೊಳ್ತಿದ್ರು. ಸೊ ಅದರಲ್ಲಿ ತುಂಬಾ ಸಮಸ್ಯೆಗಳು ಇದ್ವು. ಅದರಲ್ಲಿ ಮೊದಲನೇದಾಗಿ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಅಭಾವ, ಎರಡನೇದಾಗಿ ಸಾಮಾನ್ಯ ಮೌಲ್ಯಮಾಪನದ ಕೊರತೆ, ಮೂರನೇದಾಗಿ ವಸ್ತುಗಳ ವಿಭಜನೆಯ ತೊಂದರೆ, ನಾಲ್ಕನೇದಾಗಿ ಸಂಪತ್ತಿನ ಸಂಗ್ರಹಣೆಯ ತೊಂದರೆ, ಐದನೇದಾಗಿ ಸಾಲದ ವ್ಯವಹಾರದಲ್ಲಿ ಸಮಸ್ಯೆ ಬರ್ತಿತ್ತು, ಆರನೇದಾಗಿ ಸಾಗಾಟದ ತೊಂದರೆ. ಈ 6 ಸಮಸ್ಯೆಗಳಿಗೆ ಒಂದು ಉದಾಹರಣೆ ನೋಡೋಣ. ಅಂದಾಗ ನೀವು ಇದನ್ನು ಸುಲಭವಾಗಿ ನೆನ್ಪಿಟ್ಟುಕೊಳ್ಬಹುದು. ಮೊದಲನೇದಾಗಿ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಅಭಾವ. ಸೊ ಇಲ್ಲಿ ಒಬ್ಬ ರೈತ ಇದ್ದಾನೆ. ಸೊ ಈ ರೈತ ಬೆಳೆಗಳನ್ನ ಉತ್ಪಾದನೆ ಮಾಡ್ತಾನೆ. ಇವನ ಬಳಿ ಈಗ ಗೋಧಿ ಇದೆ. ಸೊ ಇವನಿಗೆ ಏನ್ ಬೇಕು? ಶೂಸ್ಗಳು ಬೇಕು. ಸೊ ರೈತರು ಶೂಸ್ ಅನ್ನ ಹಾಕಿಕೊಳ್ಳದೆ ಇರಬಹುದು,
ಆ ರೈತನ ಮಗ ಹಾಕಿಕೊಳ್ತಾನೆ ಅಂತ ಅನ್ಕೊಳ್ಳಿ, ಅವನಿಗೀಗ ಶೂಸ್ ಬೇಕು. ಸೊ ಶೂಸ್ ಖರೀದಿ ಮಾಡಲಿಕ್ಕೆ ಇಲ್ಲಿ ನೋಡಿ ಹಣ ಇಲ್ಲ. ನಾವು ಯಾವ ಸಮಯದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಹಣ ಇಲ್ಲದೆ ಇದ್ದಂಥ ಒಂದು ಸಮಯ ಮೊದಲಿತ್ತು, ಆ ಕಾಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಲ್ಲಿ ಹಣ ಇರಲಿಲ್ಲ, ವಸ್ತುಗಳಿಗೆ ನೇರವಾಗಿ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿತ್ತು. ಈಗ ಈ ಒಬ್ಬ ರೈತನಿಗೆ ಶೂಸ್ಗಳು ಬೇಕಂದ್ರೆ ಈಗ ರೈತ ಏನ್ ಮಾಡ್ಬೇಕು ಗೊತ್ತಾ? ಇವನು ಹೋಗಿ ಒಬ್ಬ ವ್ಯಕ್ತಿಯನ್ನ ಹುಡುಕ್ಬೇಕು. ಆ ವ್ಯಕ್ತಿಯ ಬಳಿ ಶೂಸ್ ಇರಬೇಕು, ಅವನ ಬಳಿ ಶೂಸ್ ಇರಬೇಕು. ಅದಷ್ಟೇ ಅಲ್ಲದೆ ಆ ವ್ಯಕ್ತಿಗೆ ಯಾವುದರ ಅವಶ್ಯಕತೆ ಇರಬೇಕು? ಗೋಧಿಯ ಅವಶ್ಯಕತೆ ಇರಬೇಕು. ಅಂದಾಗ ಮಾತ್ರ ಇವರು ಈ ಎರಡು ಸರಕುಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಈಗ ಒಂದು ವೇಳೆ ಇವನ ಬಳಿ ಶೂಸ್ ಇದೆ, ಬಟ್ ಇವನಿಗೆ ಗೋಧಿ ಅವಶ್ಯಕತೆ ಇಲ್ಲ, ಗೋಧಿ ಬೇಡ ಅಂದ್ರೆ ಇಲ್ಲಿ ರೈತ ಶೂಸ್ ಅನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಅಭಾವ, ಅಂದ್ರೆ ಈ ಎರಡು ವ್ಯಕ್ತಿಗಳ ಬಯಕೆಗಳು ಹೊಂದಾಣಿಕೆ ಆದಾಗ ಮಾತ್ರ ಇಲ್ಲಿ ವಸ್ತುಗಳನ್ನು ನಾವು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿತ್ತು. ಇಲ್ಲ ಅಂದ್ರೆ ಸಾಟಿ ವಿನಿಮಯ ಪದ್ಧತಿಯಲ್ಲಿ ನೀವು ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ಳುವುದು ತುಂಬಾ ಡಿಫಿಕಲ್ಟ್ ಆಗಿತ್ತು. ಸೊ ಇಲ್ಲಿ ಹಣ ಇದೆ ಅಂತ ಅನ್ಕೊಳ್ಳಿ. ಹಣ ಇದ್ರೆ ರೈತ ಈ ಗೋಧಿಯನ್ನ ಯಾವುದೇ ವ್ಯಕ್ತಿಗೆ ಮಾರಾಟ ಮಾಡಬಹುದು. ಹಣ ತೆಗೆದುಕೊಂಡು ಬಂದು ನೇರವಾಗಿ ಇವನಿಗೆ ಹಣ ಕೊಟ್ಟು ಈ ಶೂಸ್ಗಳನ್ನ ಖರೀದಿ ಮಾಡಬಹುದು. ಯಾಕಂದ್ರೆ ಹಣ ಎಲ್ಲರೂ ತೆಗೆದುಕೊಳ್ತಾರೆ, ಎಲ್ಲರೂ ಅದನ್ನ ಒಪ್ಪಿಕೊಳ್ತಾರೆ, ಅದಕ್ಕೆ ಮೌಲ್ಯ ಇದೆ ಅಂತ ಹೇಳಿ. ಸೊ ಈ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಅಭಾವ ಸಮಸ್ಯೆ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಇತ್ತು. ಸಾಟಿ ವಿನಿಮಯ ಪದ್ಧತಿ ಎರಡನೆಯ ಸಮಸ್ಯೆ ಬಂದು ಸಾಮಾನ್ಯ ಮೌಲ್ಯ ಮಾಪನದ ಕೊರತೆ. ಅಂದ್ರೆ ಏನು? ಇಲ್ಲಿ ಒಬ್ಬ ಕಾರ್ಪೆಂಟರ್ ಇದ್ದಾನೆ, ಇವನು ಒಂದು ಟೇಬಲ್ ರೆಡಿ ಮಾಡಿದ್ದಾನೆ ಅಂತ ಅನ್ಕೊಳ್ಳಿ. ಸೊ ಈಗ ಇವನಿಗೆ ತರಕಾರಿಗಳು ಬೇಕು. ಸೊ ಅವನು ತರಕಾರಿ ಮಾರಾಟ ಮಾರುವಂತಹ ವ್ಯಕ್ತಿ ಕಡೆ ಬರ್ತಾನೆ, ಅವನಿಗೆ ಟೇಬಲ್ ಅನ್ನ ಕೊಡ್ತಾನೆ, ರೈಟ್? ಈಗ ಈ ಟೇಬಲ್ಗೆ ಬದಲಾಗಿ ಈ ತರಕಾರಿ ಮಾರಾಟ ಮಾಡುವಂತ ವ್ಯಕ್ತಿ ಅವನಿಗೆ ಎಷ್ಟು ತರಕಾರಿಗಳನ್ನು ಕೊಡಬೇಕು? ಟೇಬಲ್ನ ಬೆಲೆ ಎಷ್ಟು ಗೊತ್ತಿಲ್ಲ, ಯಾಕೆಂದ್ರೆ ಅಲ್ಲಿ ಮೌಲ್ಯಮಾಪನ ಮಾಡಲಿಕ್ಕೆ ಹಣ ಇಲ್ಲ, ಅದಕ್ಕೆ ಬೆಲೆ ಕೊಡ್ಲಿಕ್ಕೆ ಟೇಬಲ್ಗೆ. ಸೊ ಈಗ ಈ ಒಂದು ಟೇಬಲ್ಗೆ ಎಷ್ಟು ತರಕಾರಿಗಳನ್ನ ಈ ತರಕಾರಿ ಮಾರಾಟಗಾರ ಕಾರ್ಪೆಂಟರ್ಗೆ ಕೊಡಬೇಕು? ಸೊ ಈ ಸಮಸ್ಯೆ ಎಲ್ಲಿ ಬರ್ತಿತ್ತು? ಸಾಟಿ ವಿನಿಮಯ ಪದ್ಧತಿಯಲ್ಲಿ. ಅಂದ್ರೆ ಅಲ್ಲಿ ಮೌಲ್ಯ ಮಾಪನದ ಕೊರತೆ ಇತ್ತು. ಒಂದು ವಸ್ತುವಿನ ಬೆಲೆ ಎಷ್ಟು ಅಂತ ಹೇಳಿ ನಿರ್ಧಾರ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿತ್ತು ಸಾಟಿ ವಿನಿಮಯ ಪದ್ಧತಿಯಲ್ಲಿ. ಒಂದು ವೇಳೆ ಹಣ ಇದ್ದಿದ್ರೆ ಏನ್ ಮಾಡ್ಬೋದು? ಈ ಟೇಬಲ್ನ ಬೆಲೆ 1,000 ರೂಪಾಯಿ ಅಂದ್ರೆ ಸೊ ಇಲ್ಲಿ ಬೆಲೆ ಇಲ್ಲಿಯೂ ಕೂಡ ನಿರ್ಧಾರ ಆಗಿರುತ್ತೆ. ಟಮಾಟಿ 1 ಕಿಲೋಗೆ ಇಷ್ಟು ಹಣ, ಅದೇ ರೀತಿ ಆಲೂಗಡ್ಡೆ 1 ಕಿಲೋಗೆ ಇಷ್ಟು ಬೆಲೆ. ಸೊ ಅದರ ಪ್ರಕಾರ ಸುಲಭವಾಗಿ ಇಷ್ಟು ತರಕಾರಿ ಅಂತ ಅವನು ಕೊಡಬಹುದು. ಬಟ್ ಇಲ್ಲಿ ಮೌಲ್ಯಮಾಪನ ಮಾಡ್ಲಿಕ್ಕೇನೆ ಸಾಧ್ಯ ಇಲ್ಲ ಅಂದಾಗ ಸಾಟಿ ವಿನಿಮಯ ಪದ್ಧತಿಯಲ್ಲಿ ವ್ಯವಹಾರ ಮಾಡೋದು ತುಂಬಾ ಕಠಿಣ ಆಗ್ತಿತ್ತು. ಮೂರನೆಯ ಸಮಸ್ಯೆ ಬಂದು ವಸ್ತುಗಳ ವಿಭಜನೆಯ ತೊಂದರೆ. ಸೊ ಇಲ್ಲಿ ವಸ್ತುಗಳನ್ನ ವಿಭಜನೆ ಮಾಡುವಂತಹ ಒಂದು ಸಮಸ್ಯೆ ಬರ್ತಿತ್ತು. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಬಳಿ ಒಂದು ಆಕಳ ಇದೆ. ಸೊ ಈ ಆಕಳ ಇದೆಯಲ್ಲ, ಇದು 50 kg ಗೋಧಿಯಷ್ಟು ಬೆಲೆ ಬಾಳುತ್ತೆ, ಅಷ್ಟು ವ್ಯಾಲ್ಯೂ ಇದಕ್ಕೆ ಇದೆ ಅಂತ ಅನ್ಕೊಳ್ಳಿ. ಯಾರಾದರೂ ಈ ವ್ಯಕ್ತಿಗೆ, ರೈತನಿಗೆ 50 kg ಗೋಧಿ ಕೊಟ್ಟರೆ ಅವನು ಆ ಆಕಳವನ್ನ ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ಸೊ ಅವನಿಗೆ ಗೋಧಿ ಬೇಕು. ಸೊ ಆದ್ರೆ ಆ ರೈತನಿಗೆ ಕೇವಲ 25 kg ಗೋಧಿ ಬೇಕು ಅಂತ ಅನ್ಕೊಳ್ಳಿ. ಈಗ 25 kg ಗೋಧಿಗಾಗಿ ಆ ರೈತ ಈ ಆಕಳವನ್ನ ವಿಭಜನೆ ಮಾಡಬಹುದಾ? ಅರ್ಧ ಭಾಗವನ್ನ ಒಬ್ಬ ವ್ಯಕ್ತಿಗೆ ಕೊಟ್ಟು 25 kg ಗೋಧಿಯನ್ನು ಪಡೆದುಕೊಳ್ಬಹುದಾ? ಸೊ ಈ ಒಂದು ಸಮಸ್ಯೆ ಬರ್ತಿತ್ತು. ಇಲ್ಲಿ ವಸ್ತುಗಳ ವಿಭಜನೆ ತೊಂದರೆ. ಸೊ ನಾವೀಗ ಇದನ್ನ ವಿಭಜನೆ ಮಾಡ್ಲಿಕ್ಕೆ ಬರೋದಿಲ್ಲ ಆಕಳನ್ನ. ಸೊ ಆ ಸಮಸ್ಯೆ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಬರ್ತಿತ್ತು. ಇದು ಮೂರನೆಯ ಸಮಸ್ಯೆ. ಅಂಡ್ ನಾಲ್ಕನೆಯ ಸಮಸ್ಯೆ ಬಂದು ಸಂಪತ್ತಿನ ಸಂಗ್ರಹಣೆಯ ತೊಂದರೆ. ಇದನ್ನ ನೀವು ಈ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ, ಅವನು ಮೀನುಗಳನ್ನ ಮಾರಾಟ ಮಾಡ್ತಾನೆ, ಅವನ ಬಳಿ ಮೀನ ಇವೆ. ಸೊ ಅವನಿಗೆ ಬಟ್ಟೆಯ ಅವಶ್ಯಕತೆ ಇದೆ, ಅವನಿಗೆ ಬಟ್ಟೆ ಬೇಕು. ಸೊ ಈಗ ಮೀನು ಮಾರಾಟ ಮಾಡುವಂತ ವ್ಯಕ್ತಿ ಏನ್ ಮಾಡಬೇಕು? ಬಟ್ಟೆ ಮಾರಾಟ ಮಾಡುವಂತ ವ್ಯಕ್ತಿ ಹುಡುಕ್ಬೇಕು. ಅಂಡ್ ಆ ಬಟ್ಟೆ ಮಾರಾಟ ಮಾಡುವಂತ ವ್ಯಕ್ತಿಗೆ ಮೀನುಗಳ ಅವಶ್ಯಕತೆ ಇರಬೇಕು. ಅಂದಾಗ ಮಾತ್ರ ಇಲ್ಲಿ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು, ವಿನಿಮಯ ಮಾಡ್ಕೋಬಹುದು. ಒಂದು ವೇಳೆ ಈ ಮೀನು ಮಾರಾಟಗಾರನಿಗೆ ಬಟ್ಟೆ ಮಾರಾಟ ಮಾಡುವಂತ ವ್ಯಕ್ತಿ ಸಿಗ್ಲೇ ಇಲ್ಲ ಅಂತ ಅನ್ಕೊಳ್ಳಿ ಒಂದು ವಾರದವರೆಗೆ. ಸೊ ಅವಾಗ ಈ ಮೀನುಗಳನ್ನ ಅವನು ಸಂಗ್ರಹಿಸಿ ಇಡಬಹುದಾ? ಇಲ್ಲ, ಅದು ಏನಾಗುತ್ತೆ? ಕೆಟ್ಟೋಗ್ಬಿಡುತ್ತೆ. ಸೊ ಇಲ್ಲಿ ಸಂಪತ್ತಿನ ಸಂಗ್ರಹಣೆಯ ತೊಂದರೆ ವಸ್ತು ವಿನಿಮಯ ಪದ್ಧತಿಯಲ್ಲಿ ಇತ್ತು. ಒಂದು ವೇಳೆ ಇಲ್ಲಿ ಹಣ ಇದ್ದಿದ್ರೆ ಮೀನು ಮಾರಾಟಗಾರ ಈ ಮೀನುಗಳನ್ನ ಯಾವುದೇ ವ್ಯಕ್ತಿಗೆ ಹಣಕ್ಕೆ ಮಾರಾಟ ಮಾಡಿ 1 ವಾರ 1 ತಿಂಗಳ ಬಿಟ್ಟು ಆ ಹಣದಿಂದ ಈ ವಸ್ತುಗಳನ್ನ, ಈ ಬಟ್ಟೆಯನ್ನ ಖರೀದಿಸಬಹುದಾಗಿತ್ತು. ಈ ಸಮಸ್ಯೆ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಇತ್ತು. ಐದನೆಯ ಸಮಸ್ಯೆ ಬಂದು ಸಾಲದ ವ್ಯವಹಾರದಲ್ಲಿ ಸಮಸ್ಯೆ. ಈಗ ಸಾಲ ಮಾಡುವಾಗ ಹಣ ತೆಗೆದುಕೊಳ್ಳುವುದು ಅದರ ಸಮಸ್ಯೆ ಕೂಡ ತುಂಬಾ ಇತ್ತು ಎಲ್ಲಿ? ಸಾಟಿ ವಿನಿಮಯ ಪದ್ಧತಿಯಲ್ಲಿ. ಈ ಉದಾಹರಣೆ ಮೂಲಕ ನೀವು ಇದನ್ನ ಅರ್ಥ ಮಾಡಿಕೊಳ್ಬಹುದು. ಇಲ್ಲಿ ಒಬ್ಬ ರೈತ ಇದ್ದಾನೆ, ಅವನು ಬಿತ್ತನೆ ಮಾಡಬೇಕು. ಅವನಿಗೀಗ ಏನ್ ಬೇಕು? ಒಂದು ಕುಂಟಿಯ ಅವಶ್ಯಕತೆ ಇದೆ. ಸೊ ಅವನು ಹೋಗಿ ಏನ್ ಮಾಡ್ತಾನೆ? ಖರೀದಿ ಮಾಡ್ತಾನೆ ಈ ಮಾರಾಟಗಾರನ ಬಳಿ. ಅವನಿಗೆ ಹೇಳ್ತಾನೆ, ಈಗ ನಿಮಗೆ ಕೊಡ್ಲಿಕ್ಕೆ ಏನೂ ಇಲ್ಲ, ಸೊ ಬೆಳೆ ಬಂದ ನಂತರ ನಾನು ನಿಮಗೆ 25 kg ಗೋಧಿಯನ್ನ ಕೊಡ್ತೀನಿ ಅಂತ ಅವನು ಹೇಳಿ ಇದನ್ನ ಸಾಲದಲ್ಲಿ ತಂದಿದ್ದಾನೆ ಅಂತ ಅನ್ಕೊಳ್ಳಿ. ಈಗ ಈ ಖರೀದಿ ಮಾಡುವಾಗ, ಈ ಕುಂಟಿಯನ್ನ ಖರೀದಿ ಮಾರಾಟ ಮಾಡುವಾಗ ಪ್ರತಿ kg ಗೋಧಿಯ ಬೆಲೆ 50 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಸೊ 3 ತಿಂಗಳ 6 ತಿಂಗಳ ಆದ ನಂತರ ಬೆಳೆ ಬರುತ್ತೆ. ಸೊ ಅವಾಗ ರೈತ ತಂದು ಈ ಮಾರಾಟಗಾರನಿಗೆ 25 kg ಗೋಧಿಯನ್ನ ಕೊಡ್ತಾನೆ.
ಸೊ ಈ ಖರೀದಿ ಮಾಡುವಾಗ ಗೋಧಿಯ ಬೆಲೆ ಪ್ರತಿ ಕೆಜಿಗೆ 50 ರೂಪಾಯಿ ಇತ್ತು. ಸೊ 6 ತಿಂಗಳ ನಂತರ ಬೆಲೆ ಕಡಿಮೆ ಆಗಿದೆ ಅಂತ ಅನ್ಕೊಳ್ಳಿ, ಯಾಕೆಂದ್ರೆ ಸರಕುಗಳ ಬೆಲೆ ಕಡಿಮೆ ಆಗುವಂತ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ. ಸೊ ಈಗ ಪ್ರತಿ ಕೆಜಿಗೆ ಗೋಧಿಯ ಬೆಲೆ ಕೇವಲ 20 ರೂಪಾಯಿ ಆಗಿದೆ ಅಂತ ಅನ್ಕೊಳ್ಳಿ. ಸೊ ರೈತ ಯಾವ ರೀತಿ ಪ್ರಾಮಿಸ್ ಮಾಡಿದ ಆ ರೀತಿ ಕೇವಲ 25 ಕೆಜಿ ಗೋಧಿಯನ್ನ ಕೊಡ್ತಾನೆ. ಸೊ ಅವಾಗ ಈ ಒಬ್ಬ ಮಾರಾಟಗಾರನಿಗೆ ತೊಂದರೆ ಆಗುತ್ತೆ. ಅಂದ್ರೆ ಸರಕುಗಳನ್ನ ಭವಿಷ್ಯದಲ್ಲಿ ನಾವು ಪೇಮೆಂಟ್ಸ್ ಮಾಡಲಿಕ್ಕೆ, ಸಾಲವನ್ನ ವಾಪಸ್ ಕೊಡ್ಲಿಕ್ಕೆ ಬಳಸೋದು ತುಂಬಾ ಡಿಫಿಕಲ್ಟ್ ಆಗಿತ್ತು. ಸೊ ಸಾಲದ ವ್ಯವಹಾರದಲ್ಲಿ ಸಮಸ್ಯೆ ಉಂಟಾಗ್ತಾ ಇತ್ತು. ಯಾವುದರಿಂದ? ಸಾಟಿ ವಿನಿಮಯ ಪದ್ಧತಿಯಿಂದ. ಆರನೆಯ ಸಮಸ್ಯೆ ಬಂದು ಸಾಗಾಟದ ತೊಂದರೆ. ಇದನ್ನ ಈ ಉದಾಹರಣೆ ಮೂಲಕ ನೀವು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಒಬ್ಬ ಕುಂಬಾರ ಇದ್ದಾನೆ, ಅವನು ಗಡಿಗೆಗಳನ್ನ ರೆಡಿ ಮಾಡಿ ಮಾರಾಟ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ಏನ್ ಬೇಕು? ಅವನಿಗೆ ಈ ಧಾನ್ಯಗಳು ಬೇಕು, ಅದು ಜೋಳ ಗೋಧಿ ಏನೇ ಆಗಿರ್ಬೋದು, ಧಾನ್ಯಗಳು ಬೇಕು ತಿನ್ಲಿಕ್ಕೆ. ಸೊ ಈಗ ಇವನು ಏನ್ ಮಾಡ್ಬೇಕು ಗೊತ್ತಾ? ಇವನು ಈ ಗಡಿಗೆಗಳನ್ನ ರೆಡಿ ಮಾಡಿಕೊಂಡು ಈ ಧಾನ್ಯಗಳನ್ನ ಯಾವ ವ್ಯಕ್ತಿ ಕಡೆ ಇದೆ ಅವನಿಗೆ ಹೋಗಿ ಇದನ್ನ ಮಾರಾಟ ಮಾಡ್ಬೇಕು. ಅಂದ್ರೆ ಇದನ್ನು ಸಾಗಾಟ ಮಾಡಿಕೊಂಡು ಹೋಗ್ಬೇಕು ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಪ್ರದೇಶಗಳಿಗೆ. ಸೊ ಆ ಸಾಗಾಟ ಮಾಡುವಾಗ ಅದು ಮುರಿದೋಗ್ಬಹುದು, ರೈಟ್? ಸೊ ಒಂದು ವೇಳೆ ಹಣ ಇದ್ದಿದ್ರೆ ಅವನು ತನ್ನ ಊರಿನಲ್ಲಿಯೇ ಹಣ ಇರುವಂತಹ ಯಾವುದೋ ವ್ಯಕ್ತಿಗೆ ಮಾರಾಟ ಮಾಡಿ ಹಣದಿಂದ ಇದನ್ನ ಖರೀದಿ ಮಾಡಬಹುದಾಗಿತ್ತು. ಬಟ್ ಹಣ ಇಲ್ಲದೆ ಇರೋದ್ರಿಂದ ತುಂಬಾ ದೂರದ ಸ್ಥಳಗಳಿಗೆ ಇದನ್ನ ಇವರು ಸಾಗಾಣಿಕೆ ಮಾಡಬೇಕಾಗಿತ್ತು. ಮಾರಾಟ ಮಾಡಲಿಕ್ಕೆ ಈ ಸಾಗಾಟದ ತೊಂದರೆ ಕೂಡ ಬರ್ತಿತ್ತು. ಎಲ್ಲಿ? ಸಾಟಿ ವಿನಿಮಯ ಪದ್ಧತಿಯಲ್ಲಿ. ಸೊ ಈ 6 ಸಮಸ್ಯೆಗಳನ್ನ, ಹಣ ಇದೆಯಲ್ಲ, ನಾವು ಹಣವನ್ನ ಕಂಡುಹಿಡಿದು ಈ 6 ಸಮಸ್ಯೆಗಳನ್ನ ಸಾಲ್ವ್ ಮಾಡಿದೀವಿ. ಸೊ ಅದನ್ನೇ ನಾವೀಗ ಈ ಹಣ ಯಾವ ರೀತಿ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನ ನಿವಾರಿಸಿದೆ ಅದನ್ನ ಬ್ರೀಫ್ ಆಗಿ ವಿವರಣೆಯಲ್ಲಿ ಬರೀತಾ ಹೋಗ್ತೀವಿ. ಈಗ ನಾವು ಹಣದ ಕಾರ್ಯಗಳನ್ನ 1 by 1 ನೋಡ್ತಾ ಹೋಗೋಣ. ಅಂದಾಗ ನಿಮ್ಗೆ ಇದು ಸುಲಭವಾಗಿ ಅರ್ಥ ಆಗುತ್ತೆ. ಪ್ರಶ್ನೆ ಈ ರೀತಿ ಕೇಳ್ತಾರೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಹಣದ ಕಾರ್ಯಗಳನ್ನು ವಿವರಿಸಿ. ಕೇವಲ 4 ಅಂಕಕ್ಕೆ ಇಷ್ಟೇ ಕೇಳ್ತಾರೆ. 6 ಅಂಕಕ್ಕೆ ಕೇಳಿದ್ರೆ ಹಣದ ಕಾರ್ಯಗಳನ್ನು ವಿವರಿಸಿ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನ ನಿವಾರಿಸಿತು ಅದನ್ನ ತಿಳಿಸಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಹಣ ಅಂದ್ರೇನು ಅದನ್ನ ಈಗಾಗಲೇ ಹೇಳಿದ್ದೀನಿ. ವಿನಿಮಯ ಮಾಧ್ಯಮದ ಸಾಧನವಾಗಿ ಅಂಡ್ ಮೌಲ್ಯಮಾಪನದ ಸಾಧನವಾಗಿ ಕಾರ್ಯನಿರ್ವಹಿಸುವ, ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವಂತ ವಸ್ತುವನ್ನು ನಾವು ಹಣ ಅಂತ ಕರಿತೀವಿ. ಹಣದ ಕಾರ್ಯಗಳು ನೋಡಿ, ಪ್ರಾಥಮಿಕ ಕಾರ್ಯಗಳು, ಮಾಧ್ಯಮಿಕ ಕಾರ್ಯಗಳು ಅಂತ ನಾವು ಅದನ್ನ ಡಿವೈಡ್ ಮಾಡಿದೀವಿ. ಸೊ ಇಲ್ಲಿ ಪ್ರಾಥಮಿಕ ಕಾರ್ಯಗಳಲ್ಲಿ ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡುತ್ತೆ ಅಂಡ್ ಎರಡನೇದಾಗಿ ಮೌಲ್ಯಮಾಪನದ ಸಾಧನವಾಗಿ ಹಣ ಕೆಲಸ ಮಾಡುತ್ತೆ. ಅಂಡ್ ಮಾಧ್ಯಮಿಕ ಕಾರ್ಯಗಳಲ್ಲಿ ಮೊದಲನೇದಾಗಿ ಮೌಲ್ಯ ಸಂಗ್ರಹಣೆಯ ಸಾಧನವಾಗಿ ಹಣ ಕೆಲಸ ಮಾಡುತ್ತೆ, ಎರಡನೇದಾಗಿ ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ, ಮೂರನೇದಾಗಿ ಮೌಲ್ಯ ವರ್ಗಾವಣೆಯ ಸಾಧನ. ಈ 5 ಕಾರ್ಯಗಳನ್ನ ನಾವಿಲ್ಲಿ ವಿವರಿಸಬೇಕಾಗುತ್ತೆ. ಸೊ ಬನ್ನಿ ಹಾಗಾದ್ರೆ 1 by 1 ನಾವೀಗ ಅದನ್ನ ಅರ್ಥ ಮಾಡಿಕೊಳ್ಳೋಣ. ಅಂಡ್ ಮೊದಲನೇದಾಗಿ ಬಂದು ವಿನಿಮಯ ಮಾಧ್ಯಮ. ಹಣ ಇದೆಯಲ್ಲ, ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡುತ್ತೆ. ಇದು ಹಣದ ಅತ್ಯಂತ ಪ್ರಮುಖವಾಗಿರುವಂತಹ ಕಾರ್ಯ ಅಥವಾ ಕೆಲಸ. ಇಲ್ಲಿ ಮಾರುಕಟ್ಟೆಯಲ್ಲಿ ನಾವು ಯಾವುದೇ ಸರಕುಗಳನ್ನ ಮಾರಾಟಕ್ಕೆ ತಂದಾಗ ಅದನ್ನ ನಾವು ಮೊದಲು ಏನ್ ಮಾಡ್ತೀವಿ? ಹಣಕ್ಕೆ ವಿನಿಮಯ ಮಾಡ್ತೀವಿ. ಅಂದ್ರೆ ಅದರ ಬೆಲೆ ಎಷ್ಟು ಅಂತ ಹೇಳಿ ನಿರ್ಧಾರ ಮಾಡ್ತೀವಿ. ಸೊ ಅಷ್ಟು ಬೆಲೆಗೆ ಅಷ್ಟು ಹಣಕ್ಕೆ ಅದನ್ನ ಏನ್ ಮಾಡ್ತೀವಿ? ನಾವು ಮಾರಾಟ ಮಾಡ್ತೀವಿ. ಸಾಟಿ ವಿನಿಮಯ ಪದ್ಧತಿಯಲ್ಲಿ ಇದು ತುಂಬಾ ಡಿಫಿಕಲ್ಟ್ ಆಗಿತ್ತು. ಅಂಡ್ ಇಲ್ಲಿ ಹಣ ಇದೆಯಲ್ಲ, ಮಾರಾಟಗಾರ ಮತ್ತು ಕೊಳ್ಳುವವರ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ ಹಣ. ಸೊ ಇದು ವಿನಿಮಯ ಮಾಧ್ಯಮವಾಗಿ ಈ ರೀತಿ ಹಣ ಕೆಲಸ ಮಾಡುತ್ತೆ. ಸೊ ನೀವು 4 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಈ ಪಾಯಿಂಟ್ಗೆ ಇಷ್ಟೇ ವಿವರಣೆ ಬರಿಬೇಕು. ಈ ರೀತಿ ಪಾಯಿಂಟ್ಸ್ ಗಳಲ್ಲಿ ಬರಿಬೇಡಿ, ಪ್ಯಾರಾಗ್ರಾಫ್ ನಲ್ಲಿ ಬರಿಬೇಕು. ಅದಕ್ಕೆ ನಾನು ನಿಮಗೆ ಬೇರೆ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ. ಸೊ ಅದನ್ನ ಅಲ್ಲಿ ನೀವು ಜಾಯಿನ್ ಆಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಆಕ್ಚುಯಲ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಆನ್ಸರ್ ಬರೀಬೇಕು ಅದನ್ನ ನಿಮಗೆ ಆ ನೋಟ್ಸ್ ನಲ್ಲಿ ನಾನು ಪ್ರೊವೈಡ್ ಮಾಡಿರ್ತೀನಿ. ಅಂಡ್ ಇಲ್ಲಿ ಹಣ ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಯಾವ ಸಮಸ್ಯೆಯನ್ನು ಸಾಲ್ವ್ ಮಾಡಿದೆ? ಸಾಟಿ ವಿನಿಮಯ ಪದ್ಧತಿಯ ಒಂದು ನ್ಯೂನ್ಯತೆ ಇತ್ತಲ್ಲ, ಹೊಂದಾಣಿಕೆಯ ಅಭಾವ. ಹೊಂದಾಣಿಕೆಯ ಅಭಾವ ಅಂದ್ರೆ ನಾವು ಉದಾಹರಣೆ ನೋಡಿದ್ವಲ್ಲ, ರೈತ ಗೋಧಿ ಮಾರ್ಲಿಕ್ಕೆ ರೆಡಿ ಇದ್ದಾನೆ, ಅವನಿಗೆ ಶೂಸ್ ಬೇಕು. ಈಗ ಆ ಎರಡೂ ವ್ಯಕ್ತಿಗಳ ಬಯಕೆಗಳು ಹೊಂದಾಣಿಕೆ ಆಗಬೇಕು. ಅಂದ್ರೆ ರೈತನಿಗೆ ಶೂಸ್ ಬೇಕು ಅಂಡ್ ಶೂಸ್ ಮಾರಾಟಗಾರನಿಗೆ ಗೋಧಿ ಬೇಕು. ಇವರಿಬ್ಬರ ಬಯಕೆಗಳು ಹೊಂದಾಣಿಕೆ ಆದಾಗ ಮಾತ್ರ ಸರಕುಗಳನ್ನ ವಿನಿಮಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇತ್ತು. ಆದರೆ ಹಣದಿಂದ ಈ ಸಮಸ್ಯೆ ಸಾಲ್ವ್ ಆಗಿದೆ. ನಿಮ್ಮ ಹತ್ರ ಗೋಧಿ ಇದೆ ಅಂದ್ರೆ ನೀವು ಯಾವುದೇ ವ್ಯಕ್ತಿಗೆ, ಅವಶ್ಯಕತೆ ಇರುವಂತಹ ಯಾವುದೇ ವ್ಯಕ್ತಿಗೆ ಗೋಧಿಯನ್ನು ಮಾರಾಟ ಮಾಡಿ ಅವನಿಂದ ಹಣ ಪಡೆದುಕೊಂಡು ಹಣದಿಂದ ಎಲ್ಲಾದ್ರೂ ನೀವು ಶೂಸ್ ಅನ್ನ ಪರ್ಚೇಸ್ ಮಾಡಬಹುದು. ಈ ಸಮಸ್ಯೆಯನ್ನ ಹಣ ಇದೆಯಲ್ಲ ಸಾಲ್ವ್ ಮಾಡಿದೆ. ಈ ರೀತಿ ನೀವು 6 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಮಾತ್ರ ಇದನ್ನ ಬರಿಬೇಕು. 4 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಇದನ್ನ ಬರೆಯುವಂತಹ ಅವಶ್ಯಕತೆ ಇಲ್ಲ. ಅಂಡ್ ಎರಡನೆಯ ಕಾರ್ಯ ಬಂದು ಹಣದ ಎರಡನೆಯ ಕಾರ್ಯ ಮೌಲ್ಯ ಮಾಪನದ ಸಾಧನ. ಹಣದ ಸಹಾಯದಿಂದ ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವು ಏನ್ ಮಾಡಬಹುದು? ಮೆಜರ್ ಮಾಡಬಹುದು. ಅಂದ್ರೆ ನಾವು ಒಂದು ಸರಕಿನ ಬೆಲೆ ಎಷ್ಟು ಅಂತ ಹೇಳಿ ಹಣದ ಸಹಾಯದಿಂದ ಏನ್ ಮಾಡ್ತೀವಿ? ಅದನ್ನ ಮೌಲ್ಯಮಾಪನ ಮಾಡ್ತೀವಿ, ಅಳತೆ ಮಾಡ್ತೀವಿ. ಅಂಡ್ ಹಣದಿಂದ ಸರಕು ಮತ್ತು ಸೇವೆಗಳ ಪರಸ್ಪರ ವಿನಿಮಯ ದರವನ್ನು ನಾವು ನಿಖರವಾಗಿ ನಿರ್ಧರಿಸಬಹುದು. ಅಂದ್ರೆ ಯಾವ ಸರಕನ್ನ ಎಷ್ಟು ಪ್ರಮಾಣಕ್ಕೆ ನಾವು ವಿನಿಮಯ ಮಾಡಿಕೊಳ್ಬೇಕು ಅದನ್ನು ಸುಲಭವಾಗಿ ನಿಖರವಾಗಿ ನಿರ್ಧಾರ ಮಾಡಬಹುದು. ಅಲ್ಲಿ ಒಂದು ಉದಾಹರಣೆ ನಾವು ನೋಡಿದ್ವಿ. ಒಬ್ಬ ಕಾರ್ಪೆಂಟರ್ ಟೇಬಲ್ ರೆಡಿ ಮಾಡಿದ್ದಾನೆ, ಅವನು ತರಕಾರಿ ಮಾರಾಟ ಮಾಡುವಂತ ವ್ಯಕ್ತಿಗೆ ಅದನ್ನ ಕೊಟ್ಟಿದ್ದಾನೆ. ಸೊ ಈಗ ಒಂದು ಟೇಬಲ್ಗೆ ಎಷ್ಟು ತರಕಾರಿಗಳನ್ನ ಇವನು ಕೊಡಬೇಕು ಅದು ನಿಖರವಾಗಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಸಾಟಿ ವಿನಿಮಯ ಪದ್ಧತಿಯಲ್ಲಿ. ಆದ್ರೆ
ಇಲ್ಲಿ ಹಣದ ಸಂಶೋಧನೆಯಿಂದಾಗಿ ಈ ಸಮಸ್ಯೆ ಸಾಲ್ವ್ ಆಗಿದೆ. ಈಗ ಹಣದಿಂದ ಸುಲಭವಾಗಿ ಇದರ ಬೆಲೆ ಎಷ್ಟು ಅಂತ ಹೇಳಿ ನಿರ್ಧಾರ ಮಾಡಬಹುದು. 1,000 ರೂಪಾಯಿ ಅಂದ್ರೆ 1,000 ರೂಪಾಯಿ ಬೆಲೆ ಬಾಳುವಷ್ಟು ತರಕಾರಿಗಳನ್ನ ಈ ವ್ಯಕ್ತಿ ಈ ಕಾರ್ಪೆಂಟರ್ಗೆ ಕೊಡಬೇಕು. ಸೊ ಸುಲಭವಾಗಿ ಇಲ್ಲಿ ವಿನಿಮಯ ದರವನ್ನ ಬಹಳ ನಿಖರವಾಗಿ ಬಹಳ ಪ್ರಿಸೈಸ್ಲಿ ನಾವಿಲ್ಲಿ ನಿರ್ಧಾರ ಮಾಡಬಹುದು ಹಣದ ಸಹಾಯದಿಂದ. ಸೊ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಈ ಒಂದು ಸಮಸ್ಯೆ ಇತ್ತಲ್ಲ, ಆ ಒಂದು ಸಮಸ್ಯೆಯನ್ನ ಹಣದ ಸಂಶೋಧನೆ ನಿವಾರಣೆ ಮಾಡಿದೆ. ಸಾಟಿ ವಿನಿಮಯ ಪದ್ಧತಿಯಲ್ಲಿ ಪರಸ್ಪರ ವಿನಿಮಯ ದರ ನಿರ್ಧರಿಸುವುದು ತುಂಬಾ ಡಿಫಿಕಲ್ಟ್ ಆಗಿತ್ತು. ಆ ಸಮಸ್ಯೆ ಹಣದ ಸಂಶೋಧನೆಯಿಂದ ಸಾಲ್ವ್ ಆಗಿದೆ. ಅದು ಹಣದ ಸಂಶೋಧನೆ ಈ ಒಂದು ಸಮಸ್ಯೆಯನ್ನ ನಿವಾರಿಸಿದೆ. 6 ಅಂಕದ ಪ್ರಶ್ನೆಗೆ ಉತ್ತರ ಬರೆಯುವಾಗ ಈ ಪಾಯಿಂಟ್ ಕೊನೆಯ ಪಾಯಿಂಟ್ ಅನ್ನ ಆಡ್ ಮಾಡಲೇಬೇಕು. ಅಂಡ್ ಹಣದ ಮೂರನೆಯ ಕಾರ್ಯ ಬಂದು ಅಂದ್ರೆ ಇದು ಮಾಧ್ಯಮಿಕ ಕಾರ್ಯಗಳು, ಅದರಲ್ಲಿ ಮೊದಲನೆಯದು. ಸೊ ಮೂರನೆಯ ಕಾರ್ಯ ಮೌಲ್ಯ ಸಂಗ್ರಹಣೆಯ ಸಾಧನ. ಸಂಪತ್ತನ್ನ ಸಂಗ್ರಹಣೆ ಮಾಡಲಿಕ್ಕೆ ಹಣ ಇದೆಯಲ್ಲ, ಅದು ತುಂಬಾ ಉತ್ತಮವಾಗಿರುವಂತಹ ಒಂದು ಸಾಧನ. ಯಾಕೆ ಅಂದ್ರೆ ಹಣ ನಾಶ ಹೊಂದೋದಿಲ್ಲ. ಹಣವನ್ನು ತೆಗೆದಿಟ್ಟದ್ದು ಕೆಟ್ಟು ಹೋಗುತ್ತಾ ಇಲ್ಲ. ಅಂಡ್ ಅದನ್ನ ಭವಿಷ್ಯದ ಉಪಯೋಗಕ್ಕಾಗಿ ಅಂದ್ರೆ ಎಜುಕೇಶನ್ಗಾಗಿ, ಹೆಲ್ತ್ಗಾಗಿ, ಏನೋ ಲೋನ್ ರೀಪೇ ಮಾಡಲಿಕ್ಕೆ ಸುಲಭವಾಗಿ ಹಣವನ್ನು ನಾವು ಸಂಗ್ರಹಿಸಿ ಇಡಬಹುದು. ಯಾವುದರ ರೂಪದಲ್ಲಿ? ಹಣದ ರೂಪದಲ್ಲಿ. ಸಾಟಿ ವಿನಿಮಯ ಪದ್ಧತಿಯಲ್ಲಿ ಗೋಧಿನ ನೀವು 10 ವರ್ಷ ಇಡಬಹುದಾ? ಇಲ್ಲ, ಕೆಟ್ಟೋಗ್ಬಿಡುತ್ತೆ. ಆದ್ರೆ ಹಣವನ್ನು ನೀವು 10 ವರ್ಷಕ್ಕೆ 100 ವರ್ಷವನ್ನು ಕೂಡ ತೆಗೆದು ಇಡಬಹುದು. ಅಂಡ್ ಇಲ್ಲಿ ಹಣದ ಬೆಲೆ ಇದೆಯಲ್ಲ, ಅದು ಬಹುಕಾಲ ಸ್ಥಿರವಾಗಿರುತ್ತೆ. ಸೊ ಹಾಗಾಗಿ ಇದನ್ನ ಸಂಗ್ರಹಿಸಿ ಇಡಬಹುದು. ಅಂಡ್ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಮೌಲ್ಯ ಸಂಗ್ರಹಣೆ ತುಂಬಾ ಡಿಫಿಕಲ್ಟ್ ಆಗಿತ್ತು, ಕಷ್ಟವಾಗಿತ್ತು. ಸೊ ಆ ಸಮಸ್ಯೆಯನ್ನ ಹಣದ ಸಂಶೋಧನೆ ನಿವಾರಿಸಿದೆ. ಅಂಡ್ ನಾಲ್ಕನೆಯ ಕಾರ್ಯ ಬಂದು ಹಣದ ನಾಲ್ಕನೆಯ ಕಾರ್ಯ ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ. ಹಣವನ್ನ ಭವಿಷ್ಯದ ಪಾವತಿಗಳಿಗಾಗಿ ಸುಲಭವಾಗಿ ಉಪಯೋಗಿಸಬಹುದು. ಯಾಕೆಂದ್ರೆ ಹಣದ ಮೌಲ್ಯ ಇದೆಯಲ್ಲ ಬಹಳ ಕಾಲದವರೆಗೆ ಸ್ಥಿರವಾಗಿರುತ್ತೆ. ಸೊ ನಾವಲ್ಲಿ ಸಾಟಿ ವಿನಿಮಯ ಪದ್ಧತಿಯ ಸಮಸ್ಯೆಗಳನ್ನ ನೋಡ್ತಾ ಇರುವಾಗ ಒಂದು ಉದಾಹರಣೆ ನೋಡಿದ್ವಿ. ಯಾವ ಉದಾಹರಣೆ? ರೈತ ಕುಂಟಿಯನ್ನು ಖರೀದಿ ಮಾಡ್ತಾನೆ, 3 ತಿಂಗಳ 6 ತಿಂಗಳ ನಂತರ ಪೇಮೆಂಟ್ ಮಾಡ್ತಾನೆ. ಯಾವುದರ ರೂಪದಲ್ಲಿ? ಗೋಧಿಯ ರೂಪದಲ್ಲಿ. ಅಲ್ಲಿ ಗೋಧಿಯ ಬೆಲೆ ತುಂಬಾ ಕಡಿಮೆ ಆಗಿರಬಹುದು. ಸೊ ಹಾಗಾಗಿ ಅಲ್ಲಿ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಭವಿಷ್ಯದ ಪಾವತಿಗಳನ್ನ ಅಥವಾ ಲೇವಾದೇವಿ ಸಾಲ ತೆಗೆದುಕೊಳ್ಳುವ, ಸಾಲ ಕೊಡುವಂತ ವ್ಯವಹಾರ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿತ್ತು. ಬಟ್ ಹಣದ ಸಂಶೋಧನೆಯಿಂದಾಗಿ ಯಾವತ್ತು ನಾವು ಹಣ ಕಂಡುಹಿಡಿದಿದ್ದೀವಿ ಆ ಸಮಯದಿಂದ ಇದು ತುಂಬಾ ಸುಲಭವಾಗಿದೆ. ಇಲ್ಲಿ ಹಣದ ಮೂಲಕ ಸಾಲ ಕೊಡುವ, ಸಾಲ ತರುವ ವ್ಯವಹಾರಗಳನ್ನ ತುಂಬಾ ನಿಖರವಾಗಿ, ತುಂಬಾ ಸುಲಭವಾಗಿ ಮಾಡಬಹುದು. ಅಂದ್ರೆ ಇಷ್ಟು ಸಾಲ ಕೊಟ್ಟಿದ್ದೆ, ಇಷ್ಟು ಬಡ್ಡಿ, ಇಷ್ಟೇ ನೀವು ಇದನ್ನ ರಿಟರ್ನ್ ಕೊಡಬೇಕು. ಅದು ಸುಲಭವಾಗಿ ಮಾಡಬಹುದು ಹಣದ ಸಹಾಯದಿಂದ. ಅಂಡ್ ಹಣದ ಮೌಲ್ಯವು ಬಹುಕಾಲ ಸ್ಥಿರವಾಗಿರುತ್ತೆ. ಅಂದ್ರೆ ಹಣದ ಪ್ರೈಸ್ ಇದೆಯಲ್ಲ, ಬೆಲೆ, ಅದು ಬಹುಕಾಲ ಫಿಕ್ಸ್ ಆಗಿರುತ್ತೆ. ಸೊ ಈ ಲೇವಾದೇವಿ ವ್ಯವಹಾರಗಳನ್ನ ನಾವು ಯಾವುದರಲ್ಲಿ? ಸಾಟಿ ವಿನಿಮಯ ಪದ್ಧತಿಯಲ್ಲಿ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿತ್ತು. ಆ ಸಮಸ್ಯೆಯನ್ನ, ಆ ಒಂದು ದೋಷವನ್ನ ಹಣದ ಸಂಶೋಧನೆ ನಿವಾರಿಸಿದೆ. ಅಂಡ್ ಐದನೆಯ ಕಾರ್ಯ ಬಂದು ಹಣದ ಐದನೆಯ ಕಾರ್ಯ ಮೌಲ್ಯ ವರ್ಗಾವಣೆಯ ಸಾಧನ. ಸೊ ಇಲ್ಲಿ ಹಣವು ಮೌಲ್ಯವನ್ನು ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾಯಿಸಲಿಕ್ಕೆ ಒಂದು ಪ್ರಮುಖ ಸಾಧನವಾಗಿದೆ. ಇಲ್ಲಿ ಹಣ ಇದೆಯಲ್ಲ ಸರ್ವ ಸ್ವೀಕೃತ ಲಕ್ಷಣವನ್ನ ಹೊಂದಿದೆ. ಅಂದ್ರೆ ಹಣವನ್ನ ಎಲ್ಲರೂ ಒಪ್ಕೊಳ್ತಾರೆ. ಹಣ ಕೊಟ್ಟರೆ ಯಾರಾದ್ರೂ ಬೇಡ ಅಂತಾರ? ಇಲ್ಲ, ನಾನು ಈ ನೋಟ್ ತಗೊಳ್ಳೋದಿಲ್ಲ, ಇದು ತಗೊಳ್ಳೋದಿಲ್ಲ, ಆ ರೀತಿ ಹೇಳಿ ಬರೋದಿಲ್ಲ. ಎಲ್ಲರೂ ಹಣವನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ಅದು ಸರ್ವ ಸ್ವೀಕೃತ ಲಕ್ಷಣ ಹೊಂದಿರೋದ್ರಿಂದ, ಸೊ ಒಂದು ಪ್ರದೇಶದಲ್ಲಿ, ಒಂದು ಸಿಟಿಯಲ್ಲಿ ನಿಮ್ಮ ಮನೆ ಇದೆ ಅಂತ ಅನ್ಕೊಳ್ಳಿ. ಆ ಸಿಟಿಯಲ್ಲಿ ಇರ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಅಲ್ಲಿರುವಂತಹ ಮನೆನ ನೀವು ಮಾರಾಟ ಮಾಡಿ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಆಸ್ತಿಗಳನ್ನ, ಮನೆಗಳನ್ನ ಕಂಡುಹಿಡಿಯಬಹುದು ಹಣದ ಸಹಾಯದಿಂದ. ಈಗ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಏನು ಸಮಸ್ಯೆ ಆಗ್ತಿತ್ತು ಅಂದ್ರೆ, ಈ ಸಿಟಿಯಿಂದ ನೀವು ಬೇರೆ ಸಿಟಿಗೆ ಹೋಗಬೇಕು. ಈ ಸಿಟಿಯಲ್ಲಿ ನಿಮ್ದು ಮನೆ ಇದೆ. ಈಗ ನೀವು ಈ ಒಂದು ಬೇರೆ ಸಿಟಿ ಬೆಂಗಳೂರು ಹೋಗಬೇಕು, ಶಿಫ್ಟ್ ಆಗಬೇಕು ಅಂತ ಅನ್ಕೊಳ್ಳಿ. ನೀವು ಫಸ್ಟ್ ಏನು ಮಾಡಬೇಕು? ಬೆಂಗಳೂರಿನಲ್ಲಿ ಮನೆ ಇರುವಂತಹ ವ್ಯಕ್ತಿ ಹುಡುಕಬೇಕು. ಸೊ ಆ ವ್ಯಕ್ತಿನೂ ಕೂಡ ಇಲ್ಲಿ ಮನೆ ಮಾರಾಟ ಮಾಡಿ ನೀವಿರುವಂತಹ ಸಿಟಿಗೆ ಶಿಫ್ಟ್ ಆಗ್ಲಿಕ್ಕೆ ಅವನಿಗೆ ಆಸೆ ಇರಬೇಕು. ಅಂದಾಗ ಮಾತ್ರ ಇಲ್ಲಿ ವಿನಿಮಯ ಆಗ್ತಿತ್ತು. ಈಗ ಹಣದಿಂದ ಸುಲಭವಾಗಿ ಇದನ್ನ ಮಾಡಬಹುದು. ಇಲ್ಲಿ ನೀವು ಯಾವುದಾದ್ರೂ ವ್ಯಕ್ತಿಗೆ ಈ ಮನೆಯನ್ನ ಮಾರಾಟ ಮಾಡಿ ಹಣ ತೆಗೆದುಕೊಂಡು ಬಂದು ಬೆಂಗಳೂರಿನಲ್ಲಿ ಯಾರು ಮನೆ ಮಾರಾಟ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅವರಿಗೆ ಹಣ ಕೊಟ್ಟು ಅದನ್ನ ಖರೀದಿ ಮಾಡಬಹುದು. ಸೊ ಮೌಲ್ಯ ವರ್ಗಾವಣೆಯ ಸಾಧನ, ಸಂಪತ್ತನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡೋದು ಇಲ್ಲಿ ತುಂಬಾ ಸುಲಭವಾಗಿದೆ ಈ ಒಂದು ಹಣದ ಸಂಶೋಧನೆಯಿಂದ. ಸೊ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಸಂಪತ್ತನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು, ವರ್ಗಾಯಿಸುವುದು ತುಂಬಾ ಡಿಫಿಕಲ್ಟ್ ಆಗಿತ್ತು. ಆ ಸಮಸ್ಯೆಯನ್ನ ಹಣದ ಸಂಶೋಧನೆ ನಿವಾರಿಸಿದೆ. ಈ ರೀತಿ ನೀವು ವಿವರಣೆಯನ್ನ ಬರೀಬೇಕಾಗುತ್ತೆ. ಯಾವುದಕ್ಕೆ? ಹಣದ ಕಾರ್ಯಗಳ ಮೇಲೆ 4 ಮತ್ತು 6 ಅಂಕದ ಪ್ರಶ್ನೆ ಕೇಳಿದಾಗ, 4 ಅಂಕಕ್ಕೆ ಕೇಳಿದಾಗ ಈ ಎಕ್ಸ್ಟ್ರಾ ಪಾಯಿಂಟ್ಸ್ ಬರೆಯುವಂತ ಅವಶ್ಯಕತೆ ಇಲ್ಲ. ಬಟ್ 6 ಅಂಕಕ್ಕೆ ಕೇಳಿದಾಗ ಇದನ್ನ ಬರೀಲೇಬೇಕು. ಇಲ್ಲ ಅಂದ್ರೆ 6 ಔಟ್ ಆಫ್ 6 ಮಾರ್ಕ್ಸ್ ನಿಮಗೆ ಸಿಗೋದಿಲ್ಲ. ನಾನು ತುಂಬಾ ಸಿಂಪಲ್ ಉದಾಹರಣೆಗಳ ಮೂಲಕ ಇದನ್ನ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದ್ದೀನಿ. ಅರ್ಥ ಮಾಡಿಕೊಂಡ್ರೆ ಯಾವತ್ತೂ ಮರೆಯೋದಿಲ್ಲ. ಎಕ್ಸಾಮ್ನಲ್ಲಿ ಸುಲಭವಾಗಿ ನಿಮ್ಮದೇ
ವಾಕ್ಯಗಳಲ್ಲಿ ನೀವು ಇದನ್ನ ಆನ್ಸರ್ ಮಾಡಬಹುದು, ಬರಿಬಹುದು. ಅಂಡ್ ಕೊನೆಯದಾಗಿ ಉಪಸಂಹಾರ. ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ ಸರ್ ಇಂಟ್ರೊಡಕ್ಷನ್ ಯಾವ ರೀತಿ ಬರಿಬೇಕು, ಉಪಸಂಹಾರ ಕನ್ಕ್ಲೂಷನ್ ಯಾವ ರೀತಿ ಬರಿಬೇಕು ಅಂತ ಹೇಳಿ. ಇಂಟ್ರೊಡಕ್ಷನ್ ನೋಡಿ ನಾವು ಈಗಾಗಲೇ ಬರ್ತಿದೀವಲ್ಲ, ಹಣ ಅಂದ್ರೆ ಏನು, ಸಾಟಿ ವಿನಿಮಯ ಪದ್ಧತಿ ಅಂದ್ರೆ ಏನು ಅದನ್ನ ಬರಿಬೇಕು. ಅಂಡ್ ಅಲ್ಲಿ ನಾನು ಸಾಟಿ ವಿನಿಮಯ ಪದ್ಧತಿಯ ಸಮಸ್ಯೆಗಳನ್ನ ತೋರಿಸಿದಿನಲ್ಲ ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. 6 ಅಥವಾ 4 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ನೇರವಾಗಿ ಹಣದ ಕಾರ್ಯಗಳನ್ನ ಅಲ್ಲಿ ನೀವು ಬರಿತಾ ಹೋಗಬೇಕು. ಉಪಸಂಹಾರದಲ್ಲಿ ಈ ರೀತಿ ಬರಿಬಹುದು. ಈ ರೀತಿ ಹಣದ ಸಂಶೋಧನೆಯು ಸಾಟಿ ವಿನಿಮಯ ಪದ್ಧತಿಯಲ್ಲಿ ಇದ್ದಂತಹ ಹಲವಾರು ದೋಷಗಳಿಗೆ ಪರಿಹಾರವನ್ನ ಒದಗಿಸಿದೆ. ಇಷ್ಟು ಬರೆದ್ರೆ 6ಕ್ಕೆ 6 ಅಂಕ ನಿಮಗೆ ಫಿಕ್ಸ್ ಆಗಿ ಸಿಗುತ್ತೆ. ಈ ರೀತಿ ನೀವು ಪಾಯಿಂಟ್ಸ್ ಅನ್ನ ಸರಿಯಾಗಿ ಕವರ್ ಮಾಡ್ತಾ ಹೋದ್ರಿ. ಈಗ ಬರೋಣ ನಮ್ಮ ಎರಡನೇ ಟಾಪಿಕ್, RBI ನ ಕಾರ್ಯಗಳು. ಇದರ ಮೇಲೆ 4 ಅಂಕದ ಪ್ರಶ್ನೆಯನ್ನ ಈ ರೀತಿ ಕೇಳ್ತಾರೆ. RBI ನ ಕಾರ್ಯಗಳನ್ನ ಸಂಕ್ಷಿಪ್ತವಾಗಿ ತುಂಬಾ ಶಾರ್ಟ್ ಆಗಿ ವಿವರಿಸಿ ಅಂತ ಹೇಳಿ 4 ಅಂಕದ ಪ್ರಶ್ನೆ. ಸೊ RBI ಇದೆಯಲ್ಲ, ಅದು ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್. ಸೊ ನಮ್ಮ ಭಾರತ ದೇಶದ ಒಂದು ಮುಖ್ಯವಾಗಿರುವಂತಹ ಬ್ಯಾಂಕ್. ಯಾವ ರೀತಿ ಬೇರೆ ದೇಶದ ಕೇಂದ್ರ ಬ್ಯಾಂಕ್ಗಳು, ಸೆಂಟ್ರಲ್ ಬ್ಯಾಂಕ್ಸ್ಗಳು ಕೆಲವೊಂದು ಕಾರ್ಯಗಳನ್ನ ನಿರ್ವಹಿಸುತ್ತೆ, ಅದೇ ರೀತಿ ನಮ್ಮ RBI ಬ್ಯಾಂಕ್ ಕೂಡ ಕೆಲವೊಂದು ಕಾರ್ಯಗಳನ್ನ ನಿರ್ವಹಿಸುತ್ತೆ, ಮಾಡುತ್ತೆ. ಸೊ ಆ ಕಾರ್ಯಗಳನ್ನ ನಾವಿಲ್ಲಿ ವಿವರಣೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಅದು ನೋಟುಗಳನ್ನು ಮುದ್ರಣ ಮಾಡುತ್ತೆ, ಚಲಾವಣೆಗೆ ತರುತ್ತೆ. ಎರಡನೇದಾಗಿ ಸಾಲ ನಿಯಂತ್ರಣ ಮಾಡುತ್ತೆ. ಮೂರನೇದಾಗಿ ಸರ್ಕಾರದ ಬ್ಯಾಂಕ್ ಆಗಿ ಅದು ಕೆಲಸ ಮಾಡುತ್ತೆ. ಅಂಡ್ ನಾಲ್ಕನೇದಾಗಿ ವಿದೇಶಿ ವಿನಿಮಯ ಪಾಲಕ. ಐದನೇದಾಗಿ ಬ್ಯಾಂಕುಗಳ ಬ್ಯಾಂಕು ಅಂದರೆ ಬ್ಯಾಂಕ್ಗಳ ಹೆಡ್ ಆಗಿ ಅದು ಕಾರ್ಯನಿರ್ವಹಿಸುತ್ತೆ. ಕೊನೆಯದಾಗಿ ಅಂತಿಮ ಋಣದಾತ. 4 ಅಂಕಕ್ಕೆ ಪ್ರಶ್ನೆ ಕೇಳಿದ್ರು ಕೂಡ ಸಂಕ್ಷಿಪ್ತವಾಗಿ 6 ಕಾರ್ಯಗಳನ್ನ ವಿವರಿಸುವಂತಹ ಪ್ರಯತ್ನ ಮಾಡಬೇಕು. ಸೊ ಬನ್ನೀಗ 1 by 1 ಇದರ ವಿವರಣೆ ನೋಡ್ತಾ ಹೋಗೋಣ. RBI ನ ಮೊದಲನೆಯ ಕಾರ್ಯ ಬಂದು ನೋಟುಗಳ ಮುದ್ರಣ ಮತ್ತು ಚಲಾವಣೆ. ಸೊ RBI ಏನ್ ಮಾಡುತ್ತೆ, ನೋಟುಗಳನ್ನ ಪ್ರಿಂಟ್ ಮಾಡಿ ಅದನ್ನು ಚಲಾವಣೆಗೆ ತರುವಂತಹ ಪರಮಾಧಿಕಾರವನ್ನ ಹೊಂದಿದೆ. ಅಂದ್ರೆ RBI ಬಿಟ್ಟು ಮತ್ತಾರು ನೋಟ್ಸ್ ಗಳನ್ನ ಪ್ರಿಂಟ್ ಮಾಡಲಿಕ್ಕೆ ಅವರಿಗೆ ಏನಿಲ್ಲ, ಪರ್ಮಿಷನ್ ಇಲ್ಲ, ಅಥಾರಿಟಿ ಇಲ್ಲ, ಪವರ್ ಇಲ್ಲ. ಸೊ 10, 20, 50, 100, 500 ನೋಟುಗಳನ್ನ ಅದು ಪ್ರಿಂಟ್ ಮಾಡಿ ಏನ್ ಮಾಡಬಹುದು, ದೇಶದಲ್ಲಿ ಚಲಾವಣೆಗೆ ತರಬಹುದು. ಇದು RBI ನ ಮೊದಲನೆಯ ಕಾರ್ಯ. ತುಂಬಾ ಸಿಂಪಲ್ ಇದೆ ಇದು. ಎರಡನೇದಾಗಿ ಸಾಲ ನಿಯಂತ್ರಣ. ಸಾಲ ನಿಯಂತ್ರಣ ಯಾವ ರೀತಿ ಮಾಡುತ್ತೆ ಅಂದ್ರೆ, ನಿಮ್ಮ ಊರಲ್ಲಿ ಬ್ಯಾಂಕ್ಸ್ಗಳು ಇವೆ, ಅವು ಸಾಲವನ್ನ ಕೊಡುತ್ತೆ. ಸೊ ಅದು ಸಾಲವನ್ನ ಕ್ರಿಯೇಟ್ ಮಾಡುತ್ತೆ ಬ್ಯಾಂಕ್. ಸೊ ಎಷ್ಟು ಸಾಲ ಕ್ರಿಯೇಟ್ ಮಾಡಬೇಕು ಅದರ ಮೇಲೆ ಒಂದು ಲಿಮಿಟ್ ಏನ್ ಮಾಡುತ್ತೆ RBI ಬ್ಯಾಂಕ್ ಹೇರುತ್ತೆ. ಸೊ ಅಂದ್ರೆ ಸಾಲ ನಿಯಂತ್ರಣವನ್ನು ಅದು ಕಂಟ್ರೋಲ್ ಮಾಡುತ್ತೆ. ಯಾವುದರ ಮೂಲಕ ಅಂದ್ರೆ ಪರಿಮಾಣಾತ್ಮಕ ವಿಧಾನಗಳು ಮತ್ತು ಗುಣಾತ್ಮಕ ಕ್ರಮಗಳನ್ನು ಬಳಸಿಕೊಂಡು. ಸೊ ಹಾಗಾದ್ರೆ ಪರಿಮಾಣಾತ್ಮಕ ವಿಧಾನಗಳು ಅಂದ್ರೇನು, ಗುಣಾತ್ಮಕ ಕ್ರಮಗಳು ಅಂದ್ರೇನು, ಇದನ್ನ ನಾವು ಮುಂದೆ ಕಲಿಯೋಣ. ಸೊ ಮುಂದೆ ಈ ಟಾಪಿಕ್ಸ್ಗಳು ಬರುತ್ತೆ, ಅದನ್ನ ಕಲಿತಾಗ ಇದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೀವು ಇಷ್ಟು ವಿವರಣೆ ಬರೆದ್ರೆ ಸಾಕು, ಯಾಕೆಂದ್ರೆ 4 ಅಂಕದ ಪ್ರಶ್ನೆ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿರ್ತಾರೆ. ಸೊ ಈಗ ಬರೋಣ ನಮ್ಮ ಮೂರನೆಯ ಕಾರ್ಯ. RBI ನ ಮೂರನೇ ಕಾರ್ಯ ಸರ್ಕಾರದ ಬ್ಯಾಂಕ್ ಆಗಿ ಇದು ಕೆಲಸ ಮಾಡುತ್ತೆ. ಅಂದ್ರೆ ಸರ್ಕಾರದ ಬ್ಯಾಂಕ್ ಆಗಿ, ಸರ್ಕಾರದ ಪ್ರತಿನಿಧಿಯಾಗಿ. ಯಾವ ರೀತಿ ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಪ್ರತಿನಿಧಿ ಇದ್ದಾರೆ, ರೈಟ್, MLA MPಸ್ಗಳು, ಅದೇ ರೀತಿ ಇದು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತೆ. ಅಂಡ್ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡುತ್ತೆ ಹಣಕಾಸಿಗೆ ಸಂಬಂಧಿಸಿದ ಹಾಗೆ. ಅಂಡ್ ಸರ್ಕಾರದ ಹಣವನ್ನು ಠೇವಣಿಯಾಗಿ ಇಟ್ಟುಕೊಳ್ಳುತ್ತೆ. ಯಾವ ರೀತಿ ನೀವು ನಿಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡ್ತೀರಾ, ಆ ರೀತಿ ಸರ್ಕಾರದ ಹಣವನ್ನು ಇದು ಡೆಪಾಸಿಟ್ ಆಗಿ ಇಟ್ಟುಕೊಳ್ಳುತ್ತೆ. ಅಂಡ್ ಬೇರೆ ದೇಶಗಳಿಂದ, ಸಂಸ್ಥೆಗಳಿಂದ ಸರ್ಕಾರಕ್ಕೆ ಬರಬೇಕಾಗಿರುವಂತಹ ಹಣವನ್ನು ರಿಸೀವ್ ಮಾಡೋದು, ಸರ್ಕಾರದ ಪರವಾಗಿ ಪೇಮೆಂಟ್ಸ್ಗಳನ್ನು ಮಾಡೋದು. ಅಂಡ್ ಸರ್ಕಾರದ ಖರ್ಚು ವೆಚ್ಚಗಳ ಲೆಕ್ಕಪತ್ರಗಳನ್ನು ಕೂಡ ಇದು ಮೇಂಟೈನ್ ಮಾಡುತ್ತೆ. ಅಂಡ್ ಹಣಕಾಸು ನೀತಿಗಳಿಗೆ ಸಂಬಂಧಿಸಿದ ಹಾಗೆ ಸರ್ಕಾರಕ್ಕೆ ಇದು ಕೆಲವೊಂದು ಸಲಹೆಗಳನ್ನು ಕೊಡುತ್ತೆ. ಇದು ಸರ್ಕಾರದ ಬ್ಯಾಂಕ್ ಆಗಿ RBI ಕೆಲಸ ಮಾಡುತ್ತೆ. ಈ ರೀತಿ RBI ನ 4ನೇ ಕಾರ್ಯ ಬಂದು ವಿದೇಶಿ ವಿನಿಮಯ ಪಾಲಕ. ವಿದೇಶಿ ವಿನಿಮಯ ಪಾಲಕ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್. ಫಾರ್ ಎಕ್ಸಾಂಪಲ್, ಈಗ ನಾವು ಬೇರೆ ದೇಶಗಳಿಂದ ಸರಕುಗಳನ್ನು ಖರೀದಿ ಮಾಡಬೇಕಂದ್ರೆ ಅಲ್ಲಿ ಡಾಲರ್ಸ್ ನಲ್ಲಿ ಪೇಮೆಂಟ್ ಮಾಡಬೇಕು. ಅದಕ್ಕೆ ನಾವು ವಿದೇಶಿ ವಿನಿಮಯ ಪಾಲಕ, ಫಾರೆಕ್ಸ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ, ರೈಟ್. ಸೊ ಅದನ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ, ಅದನ್ನ ರಕ್ಷಿಸಿ ಇಡುವಂತಹ ಕೆಲಸ ಏನ್ ಮಾಡುತ್ತೆ RBI ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಬೇರೆ ದೇಶಗಳಿಗೆ ರಫ್ತು ಮಾಡಿದೀವಿ, ಸರಕುಗಳನ್ನ ಕಳಿಸಿದೀವಿ ಅಂದ್ರೆ ಅವ್ರು ನಮಗೆ ಡಾಲರ್ ನಲ್ಲಿ ಹಣ ಕೊಡ್ತಾರೆ. ಸೊ ಆ ಡಾಲರ್ಸ್ ಅನ್ನ ನಾವು ಸೇವ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ನಾಳೆ ನಾವೇನಾದ್ರೂ ಬೇರೆ ದೇಶಗಳಿಂದ ಸರಕುಗಳನ್ನ ಖರೀದಿ ಮಾಡ್ಬೇಕಂದ್ರೆ ಅವರಿಗೆ ಡಾಲರ್ಸ್ ನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ಸುರಕ್ಷಿತವಾಗಿ ಇಡುವಂತಹ ಕೆಲಸ RBI ಮಾಡುತ್ತೆ. ಅಂಡ್ ವಿದೇಶಿ ಹಣವನ್ನ ಸಂಗ್ರಹಿಸುತ್ತೆ. ಅಂಡ್ ಒಂದು ದೇಶದ ಹಣವನ್ನ ಇನ್ನೊಂದು ದೇಶದ ಹಣಕ್ಕೆ ಪರಿವರ್ತಿಸುವಂತಹ ಕೆಲಸ ಕೂಡ RBI ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ಅರಬ್ ಕಂಟ್ರೀಸ್ಗೆ ಹೋಗಬೇಕು. ಸೊ ಅಲ್ಲಿ ಹಣ ನಿಮಗೆ ಬೇಕಂದ್ರೆ ಭಾರತದ ಇಂಡಿಯನ್ ರುಪೀಸ್ ನೀವು RBIಗೆ ಕೊಟ್ಟರೆ ಅವರು ನಿಮಗೆ ಆ ದೇಶದ ಹಣವನ್ನ ಕೊಡ್ತಾರೆ. ಯಾಕೆಂದ್ರೆ ಆ ದೇಶದ ಹಣ RBI ಕಡೆ ಇರುತ್ತೆ. ಅಂಡ್ ವಿದೇಶಿ ವ್ಯಾಪಾರಕ್ಕೆ ಬೇಕಾದ ವಿದೇಶಿ ಹಣವನ್ನ ಒದಗಿಸುತ್ತೆ. ಸೊ ವಿದೇಶಿ ವ್ಯಾಪಾರ ಮಾಡಬೇಕಂದ್ರೆ ನಿಮಗೆ ಅಲ್ಲಿ ಡಾಲರ್ಸ್ ಬೇಕು ಅಥವಾ ಬೇರೆ ಕಂಟ್ರೀಸ್ಗಳ ಕರೆನ್ಸಿ ಬೇಕಾಗುತ್ತೆ. ಅದನ್ನು ನೀವು ಇಂಡಿಯನ್ ರುಪೀಸ್ ಕೊಟ್ಟು ಬ್ಯಾಂಕ್ RBI ನಿಂದ ಆ ದೇಶದ ಕರೆನ್ಸಿಯನ್ನು ಪಡೆದುಕೊಳ್ಳಬಹುದು. ಸೊ ವಿದೇಶಿ ವ್ಯಾಪಾರ ಮಾಡಲಿಕ್ಕೆ ಬೇಕಾಗಿರುವಂತಹ ವಿದೇಶಿ ವಿನಿಮಯವನ್ನ ಇದು ಕೊಡುತ್ತೆ. ಈ ಕಾರ್ಯ RBI ಮಾಡುತ್ತೆ. ಅಂಡ್ 5ನೇ ಕಾರ್ಯ ಬಂದು ಬ್ಯಾಂಕುಗಳ ಬ್ಯಾಂಕ್ ಆಗಿ ಇದು ಕೆಲಸ ಮಾಡುತ್ತೆ. ಅಂದ್ರೆ ಬ್ಯಾಂಕ್ಗಳ ಹೆಡ್ ಆಗಿ ಕೆಲಸ ಮಾಡುತ್ತೆ. ಅಂಡ್ ಎಲ್ಲಾ ಬ್ಯಾಂಕುಗಳಂತ ಒಂದು ನಿರ್ದಿಷ್ಟ ಭಾಗವನ್ನ ಮೀಸಲು ಇಟ್ಟುಕೊಳ್ಳುತ್ತೆ. ಇದಕ್ಕೆ ನಾವು CRR ಅಂತ ಕರಿತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನೀವು 100 ರೂಪಾಯಿ ಒಂದು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದೀರಾ ಅಂದ್ರೆ
ಅದರಲ್ಲಿ 20 ರೂಪಾಯಿನ RBI ಕಡೆ ಆ ಬ್ಯಾಂಕ್ ಇಡಬೇಕಾಗುತ್ತೆ. ಈ ರೀತಿ ಕೆಲವೊಂದು ಹಣವನ್ನು ಅದು ಮೀಸಲಾಗಿ RBI ಬ್ಯಾಂಕುಗಳಿಂದ ಇಟ್ಟುಕೊಳ್ಳುತ್ತೆ. ಆ್ಯಂಡ್ ಅದು ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನೀಡುತ್ತೆ. ಬ್ಯಾಂಕ್ಗಳಿಗೆ ಸಾಲ ಬೇಕಂದರೆ RBI ಅವರಿಗೆ ಕೊಡುತ್ತೆ. ಆ್ಯಂಡ್ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ನಿರ್ದೇಶನಗಳನ್ನು, ಸಲಹೆಗಳನ್ನು, ಗೈಡ್ಲೈನ್ಸ್ಗಳನ್ನು ಅದು ಬ್ಯಾಂಕುಗಳಿಗೆ ಕೊಡುತ್ತೆ. ಆ್ಯಂಡ್ ಕೊನೆಯದಾಗಿ ಬಂದು ಅಂತಿಮ ಋಣದಾತ. ಅಂತಿಮ ಋಣದಾತ ಅಂದರೆ ಈಗ ಬ್ಯಾಂಕ್ಗಳು ಇವೆಯಲ್ಲ, ಆ ಬ್ಯಾಂಕ್ಗಳಿಗೂ ಕೂಡ ಸಾಲದ ಅವಶ್ಯಕತೆ ಇರುತ್ತೆ. ಸೊ ಅವರು ಸಾಲವನ್ನು RBIನಿಂದ ತೆಗೆದುಕೊಳ್ತಾರೆ. ಸೊ RBI ಇದೆಯಲ್ಲ, ಬ್ಯಾಂಕುಗಳಿಗೆ ಸಾಲ ಕೊಡಲಿಕ್ಕೆ ಯಾವುದೇ ಸಮಯದಲ್ಲಿ ಕೂಡ ರೆಡಿ ಇರುತ್ತೆ, ಸನ್ನದ್ಧವಾಗಿರುತ್ತೆ. ಅಂದರೆ ಅಷ್ಟು ಹಣ ಅದರ ಕಡೆ ಇರುತ್ತೆ RBI ಕಡೆ. ಸೊ ಹಾಗಾಗಿ ನಾವು RBIಗೆ ಏನಂತ ಕರಿತೀವಿ, ಅಂತಿಮ ಋಣದಾತ ಅಂತ ಕರಿತೀವಿ. ಇದನ್ನ 2 ಅಂಕಕ್ಕೂ ಕೂಡ ಪ್ರಶ್ನೆ ಕೇಳ್ತಾರೆ. ಸೊ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ಗೊತ್ತೇ ಇದೆ, RBI ಕರೆನ್ಸಿಯನ್ನ ಪ್ರಿಂಟ್ ಮಾಡಿ, ಕರೆನ್ಸಿ ಅಂದರೆ ನೋಟ್ಗಳನ್ನ ಪ್ರಿಂಟ್ ಮಾಡಿ ಚಲಾವಣೆಗೆ ತರುತ್ತೆ. ಆ್ಯಂಡ್ ವಿವಿಧ ಸಾಧನೆಗಳ ಮೂಲಕ ವಾಣಿಜ್ಯ ಬ್ಯಾಂಕುಗಳಿಗೆ ಹಣವನ್ನು ಅಂದರೆ ಸಾಲವನ್ನು ಒದಗಿಸುತ್ತೆ. ಆ್ಯಂಡ್ ಎಲ್ಲ ಸಮಯದಲ್ಲೂ ಅದು ಬ್ಯಾಂಕುಗಳಿಗೆ ಸಾಲ ನೀಡಲು RBI ಸನ್ನದ್ಧವಾಗಿರುತ್ತೆ. ಸೊ ಹಾಗಾಗಿ ಅಂದರೆ ರೆಡಿ ಆಗಿರುತ್ತೆ, ಅಷ್ಟು ಎಬಿಲಿಟಿ ಹತ್ರ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ಅಂತಿಮ ಋಣದಾತ ಅಂತ ಕರಿತೀವಿ. ಈ ರೀತಿ ನಾವು 6 ಪಾಯಿಂಟ್ಸ್ಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಬರೀಬಹುದು 4 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದಾಗ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇಷ್ಟ ಆಗ್ತಾ ಇದ್ರೆ ಅಟ್ಲೀಸ್ಟ್ ನಿಮ್ಮ ಒಬ್ಬ ಫ್ರೆಂಡ್ಸ್ ಜೊತೆಯಲ್ಲಿ ಈ ಒಂದು ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೈನ್ ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. And have a nice day and always aim for 100 in economics, and I will see you in the next video.